ನಮಗೆ ಯಾವ ತರ ಕಂಟೆಂಟ್ ಇರುತ್ತೆ ಅದ್ರ ಮೇಲೆ, ಅಂದ್ರೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಎಲ್ಲೇ ಮಾಡಿದ್ರು. ಈಗ ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರಿ, ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ. ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ. ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತಂದ್ರೆ ಸೊ ಎಲ್ಲಿ ಬೇಕಾದ್ರು, ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಬೇಕಂತ ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟು ಮೋಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಕಂದ. ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋ ನೀನು ನಡೆಯುತ್ತೆ, ಇವಾಗ ಏನು ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು, ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂರ್ಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ವರ್ಲ್ಡ್ ಪೂರ ಸಿನಿಮಾ ನೋಡ್ತಾರೆ ಜನ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್ ನಿಮ್ಮ ಹೇಳಿದ್ರೆ, ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಅಂದ್ರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಯಾಮಿ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ BC ನಾಟ್ ಲೈಕ್ ಎ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಹೀರೋಯಿನ್. ಸೊ ಬಾಲಿವುಡ್ ಅಲ್ಲಿ ಮಾಡಿದ್ದಾರೆ, ಎಲ್ಲ ತೆಲುಗಲ್ಲಿ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದೇನು ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡೋಣ ಬಿಡಿ ನಿಮ್ಮನ್ನ ನೂರವ್ರೆ ಅಂತ. ಸೊ ಹಂಗೆ ಹೀರೋಯಿನ್ ಆಲ್ವೇಸ್. Nora ji, I have a question for you. Ji. Well, it's a supercalifragilisticexpialidocious moment for the Sandalwood through entering your dazzling moment for this at present. So, I have two questions. The first one is, well, Prem sir is known for local flavor songs. So, did he fail or did he teach you Kannada flavor songs, or what Kannada word did you learn from him? I would say I learned from him because we met straight on set. So there wasn't much time for me to really like prep, but we did everything that we had to do on set. And what I really enjoyed about working with Sir, as I said earlier, he knows exactly what he wants. So he knows what to take out of a performer, out of an actor. So whenever I was confused about a certain expression or the meaning of the language in some parts of the lyrics, he knew how to make me understand what is the expression, what is the energy, what is the aura, and how to carry myself. I think what I have to face a lot when it comes to doing different type of songs is that every song has a different kind of energy. Some songs, they are more demure. Some songs you have to be a little bit loud and aggressive. So you have to understand what is the correct energy and aura to portray in a particular song. So for this one, I think Sir did a great job teaching me exactly what he wants from me when I'm performing the song. Have you learned any one of the Kannada word from Prem sir or in the set? Did I what? Sorry, come again. ಮಗ ಕನ್ನಡದಲ್ಲಿ ಕೇಳೋ. ಅವ್ರಿಗೆ ಕನ್ನಡ ಅರ್ಥ ಓಕೆ ಇಂಗ್ಲಿಷ್ ಅಲ್ಲಿ ಕೇಳೋ ಮಗನ. ಅವ್ರಿಗೆ ನಿಮ್ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅಲ್ಲ ನಂದು ಪಾಪ ಅದೇ ಕನ್ನಡ ಯಾವ್ದಾದ್ರು ಒಂದ್ ಪದ ಏನಾದ್ರು ನಿಮ್ಮಿಂದ ಕಲ್ತಿದ್ದಾರೆ ಅಂದ್ರೆ ಯಾವ್ದು? Did you get an opportunity to learn any Kannada word from Prem sir is what they want to know. No, I learned the whole lyrics of the song at that time. Nora ji, do you know the meaning of lyrics? Not anymore. I remember at that time, but it was 3 years ago. 3 years ago, yeah. So my second question is, if you can if you can challenge any of the Kannada actor to recreate this song step, whom would you pick? Dhruva sir. He already did on the stage. No, my move, he did not do it. He did Sanjay sir's move. ನೂರಾ ಮೇಡಮ್ ಸಾಂಗ್ ಲಾಂಚ್ ಮಾಡೋ ಸಂದರ್ಭದಲ್ಲೇ ರಕ್ಷಿತಾ ಮೇಡಮ್ ರಿಲೀಸ್ ಡೇಟ್ ಅನ್ನೋ ಸಂದರ್ಭದಲ್ಲಿ ಅವರು ಕೇಳ್ತಾರೆ ಗಾಡ್ಸ್ ಕ್ರೇಸ್ ಆಗಲಿ ಅಂತ. ಸೊ ಕನ್ಫರ್ಮ್ ಸರ್, ಏಪ್ರಿಲ್ 30, ಅಷ್ಟು ವರ್ಷಗಳಿಂದ ಕಾಯ್ತಾನೆ ಇದೀವಿ. ಸೊ ಏನು ಬದಲಾವಣೆ ಆಗಲ್ವಾ ಅನ್ನೋ ಅಂತ. ಏನ್ ಮಗ ಹಿಂಗನ್ಬಿಟ್ಟೆ ನೀನು? ಎಲ್ಲರಿಗೂ ಅದೇ ಭಯ ಆಗ್ತಿರ ಸರ್ ಈಗ. ಇಲ್ಲ ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗ್ಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದ್ರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯ್ತು.
ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡ್ಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ, ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಓದ್ಗಿದ್ದಾರೆ, ಆಮೇಲೆ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹ್ಞೂ ಅಂತ್ಯಾ ಇದನ್ನ, ಹ್ಞೂ ಅಂತ್ಯಾ, ಓಕೆ ಹ್ಞೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತೆ, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರುತ್ತೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದಾರೆ. 30th 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಸರ್ ಸಿನಿಮಾದ ಇದು ಕಂಟಿನ್ಯೂಷನ್ ನಾವು ಮಾಡಲೇಬೇಕು ಸುಪ್ರೀತ್ ಅವ್ರ ಜೊತೆ, ಅವರು ಬಿಸ್ನೆಸ್ ಹೆಡ್ KVN ಇದರಿಂದ. ಸರ್ ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ KD. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ KD ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನೊಬ್ರು ಯಾರು ಬೆನ್ ತಟ್ಗತ್ತೀನಿ ನಾನೇ ಮೇಡಮ್. ಬೇಸ್ ಮಗನೇ, ಓಕೆ. ಅಲ್ಲ, ಬಿಕಾಸ್ KD ಫಸ್ಟ್ ಬರ್ಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್ KD ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗಿ ಅನೌನ್ಸ್ ಮಾಡಿರೋದಿಲ್ಲ. ಈಗ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ವಿ, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲಲ್ವ ಸರ್ ನಾವು ಹಾಕಿದ್ದು ಡೇಟ್? ಡಿಸೆಂಬರಲ್ಲಿ ನೋಡಿದ್ದು. ಹಾಂ, ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿದ್ದು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಜನನಾಯಕನ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಟಾಕ್ಸಿಕ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್, ಎಲ್ಲ ನಿಮ್ ಸಿನಿಮಾನೇ. ಬಟ್ KDನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರಾ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿದ್ದ ಡೇಟ್ ಅಲ್ಲ, ಹೊಸದಾಗೇನೆ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮ್ಗೆ December 25th ನಾವು ಅನೌನ್ಸ್ ಮಾಡಿದ್ವಿ, April 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ ಇವಾಗ. ಪ್ರೇಮ್ ಸರ್ ಇಲ್ಲ ಮೇಡಮ್. ಆಮೇಲೆ KVN ಸರ್ ಅದನ್ನೇ ಹೇಳ್ತಿದ್ರು, ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಹೋಪ್ ಇದೆ, KD ಮೇಲೆ ತುಂಬಾ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳು ಇರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು ಅಂಡ್ ನಿಮ್ ಅಲ್ಲ, ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋದ್ರು ನಡೀತದೆ ಸಿನಿಮಾ, ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಮೈದನ್ ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್ ನಮ್ ದ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ದಿದ್ದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು KD ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನನ್ನ ತಮ್ಮ ಅವನು. ಆಯ್ತೇ ನಮಗ್ನೆ ಆಗೋದಿಲ್ಲ.